ಓಂ ಶ್ರೀ ಸ್ವಾಮಿಯೇ ಶರಣಮಯ್ಯಪ್ಪ. ಇವತ್ತು ನಾವು ಶಬರಿಮಲೆ ಯಾತ್ರೆಗೆ ಹೊರಡ್ತಾ ಇದ್ದೀವಿ ನಮ್ಮ ಗುರುಸ್ವಾಮಿಗಳ ಜೊತೆ. ಈ 2025ನೇ ಮೊದಲನೇ ಜ್ಯೋತಿ ದರ್ಶನ ಮಾಡಲು ಹೊರಟಿದ್ದೇವೆ. ಈ ವಿಡಿಯೋ ಫುಲ್ಲು ಕಟ್ ಮಾಡಿ ಹಾಕಿದ್ದೀವಿ, ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ. ನಾವು ಕೇರಳ ಬಾರ್ಡ್ರ್ ರೀಚ್ ಆಗಿ ನೈಟಲ್ಲಿ ಒಂದು ಕಡೆ ಹಾಲ್ಟಿಂಗ್ ಆಗಿ ಅಡುಗೆ ಮಾಡ್ಕೊಂಡು ಆಮೇಲೆ ಲೈಟ್ ಮತ್ತೆ ಬಿಡ್ತಾ ಇದ್ದೀವಿ ಅಲ್ಲಿಂದ. ಬೆಳಗ್ಗೆ ನಾವು ಮಿನಿ ಪಂಪ ಮತ್ತು ರಾಣಿ ಕೊಳ ಅಂತ ಹೇಳ್ತಾರೆ, ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದೀವಿ. ನಮ್ಮ ಗುರುಸ್ವಾಮಿಗಳು ನಮ್ಮ ಜೊತೆ ಬಂದವರು ನಮ್ಮ ಟೀಮ್ನಾಗ ಯಾರೂ ಸಿಗಲಿಲ್ಲ. ಹಾಗಾಗಿ ನಮ್ಮ ಸ್ಥಾನ ಬೇರೆ ಆಗಿತ್ತಲ್ಲ, ಬೇರೆ ಸ್ವಾಮಿಗಳ ಜೊತೆ ಶರಣಕ್ಕೆ ಹೋಗೋಣ ಅಂತ ಹೇಳಿ ನಾವು ನಮ್ಮ ಕನ್ಯಾಸ್ವಾಮಿ ಪ್ರಜ್ವಲ್ ಸ್ವಾಮಿಗಳು ಇಟ್ಕೊಂಡಿದ್ದೀವಿ. ಅಲ್ಲಿ ನಮಗೆ ಊಟ ಅಂತ ಕೊಟ್ಟರು. ಊಟ ಮಾಡ್ಕೊಂಡು ಟೀ ಕುಡಿದು ನಮ್ಮ ಟೀಮ್ ಜೊತೆಗೆ ನಾವು ಮತ್ತೆ ಹೋದ್ವಿ. ಅಲ್ಲಿ ಮತ್ತೆ ಸ್ಟಾಪ್ ಮಾಡ್ಕೊಂಡು ಮಧ್ಯಾಹ್ನ ಊಟ ಮಾಡೋಕ್ಕೆ, ಮಧ್ಯಾಹ್ನ ಭಿಕ್ಷೆ ಮಾಡಲು ನಾವು ಅಷ್ಟು ರೆಡಿಯಾಗಿ, ಅಂದ್ರೆ ಗ್ಯಾಸ್ ಅಡುಗೆಲ್ಲ ಒಯ್ದಿದ್ವಲ್ಲ ನಮ್ಮ ಟೀಮ್ ಜೊತೆ, ಅಲ್ಲಿ ಅಡುಗೆ ಮಾಡಿ ಅಲ್ಲೇ ಊಟ ಮಾಡಿದ್ವಿ. ಬಣ್ಣ ಹಚ್ತವೆ, ಬಣ್ಣ ತಗೊಂಡ ಪೂರ ಬಣ್ಣ ಮೆತ್ತವೆ. ಎರಿಮಲ್ಲಿ ಬೇಟಿ ಆಟವಿ. ಈಗ ನಾವು ಏರಿಮಲೆಯಲ್ಲಿದ್ದೀವಿ. ಬಣ್ಣ ಹಚ್ಕೊಂಡು ಬೇಟೆ ಆಡೋಕೆ ಹೊಂಟಿದ್ದೀವಿ. ಈಗ ನಮ್ಮ ಗುರುಸ್ವಾಮಿಗಳಿವರು, ನಮ್ಮ ಗುರುಸ್ವಾಮಿ ಜೊತೆ ನಾವು ಹೊಂಟಿದ್ದೀವಿ. ಅಲ್ಲಿಂದ ವಾವರ್ ಸ್ವಾಮಿ ದರ್ಶನ ಮಾಡ್ಕೊಂಡು ಮತ್ತೆ ನಾವು ದೊಡ್ಡ ಪಾದ ಹೋಗ್ಬೇಕೀಗ. ಬೇಟೆ ಆಡಿ ಸ್ನಾನ ಮುಗಿದ ನಂತರ ನಮ್ಮ ಗುರುಸ್ವಾಮಿ ಅದು ಒಬ್ಬರು ಮಂಜುಸ್ವಾಮಿ ಅಂತ ಹೇಳಿ, ಅವರು ನಾವು ಮತ್ತು ಇನ್ನೊಂದಿಬ್ಬರು ಗುರುಸ್ವಾಮಿಗಳು, ಅಂದರೆ 4ನೇ ವರ್ಷ ಸ್ವಾಮಿಗಳವರು, ಅವ್ರ ಜೊತೆ ನಾವು ದೊಡ್ಡಪಾದ ಮಾಡ್ಕೊಂಡಿದ್ವಿ. 48 ಕಿಲೋಮೀಟ್ರು ಕಾಡಾದಲ್ಲಿ ಹೋಗ್ಬೇಕು, 48 ಕಿಲೋಮೀಟ್ರು. ಮಧ್ಯೆಯಲ್ಲಿ ಶಿವನ ದರ್ಶನ ಮಾಡ್ಕೊಂಡು ಈಗ ಫಸ್ಟ್ ಗೇಟ್ ಹತ್ರ ಹೋಗ್ತಾ ಇದ್ದೀವಿ, ಚೆಕ್ ಪೋಸ್ಟ್ ಹತ್ರ. ದೊಡ್ಡಪಾದಕ್ಕೆ ಮೇನ್ ಚೆಕ್ ಪೋಸ್ಟ್ ಇಲ್ಲಿದೆ. ಇದನ್ನು ದಾಟಿ ನಾವು ಒಳಗೆ ಹೋಗಬೇಕು. 3:30-4 ಗಂಟೆ ಬೆಳಗಿನ ಜಾವ ಮೇಲ್ಗಡೆ ಇಲ್ಲಿ ಓಪನ್ ಮಾಡ್ತಾರೆ. ಅಂದರೆ ಆನೆ ಸ್ವಾಮಿಗಳೆಲ್ಲ ಜಾಸ್ತಿ ತಿರುಗಾಡ್ತವೆ ಅಂತ ಹೇಳಿ ಎಲ್ಲ ಸೆಕ್ಯೂರಿಟಿ ಮೂಲಕ ಇಲ್ಲಿ ಕಾಯ್ತಾ ಇರ್ತಾರೆ. ನಾವು ಬಿಟ್ಟಾಗ 3:45 ಹತ್ತತ್ರ 4 ಗಂಟೆ ಆಗ್ತಾ ಬಂದಿದ್ದು. ಟೀ ಕುಡ್ಕೊಂಡು ದೊಡ್ಡಪಾದಕ್ಕಂತ ಬಂದೀವಿ. ಈಗ ಇಲ್ಲಂದ್ರೆ 6 ಗಂಟೆ ಹತ್ತತ್ರ ಇದೆ, ಬೆಳೆ ಕರ್ತಿದೆ. 6 ಗಂಟೆ ಹತ್ತತ್ರ ಇದೆ.
ನಾವು ಹೋಗ್ತಾ ಇರುವಂಥ ಈ ಕಾಡು ಹಾದಿ ಏನಿದೆ ಇದು ಅಯ್ಯಪ್ಪ ಸ್ವಾಮಿ ಹುಲಿ ಹಾಲು ತರಲ್ಲಂತ ಹುಲಿ ಹಾಲನ್ನು ಹುಡ್ಕೊಂಡು ಬಂದಂಥ ಜಾಗ ಇದು. ಹಾಗಾಗಿ ಬರೀ ಅಯ್ಯಪ್ಪ ಸ್ವಾಮಿಯವರು ಬರೀ ಪಾದದಲ್ಲಿ ಹುಡ್ಕೊಂಡು ಬಂದ ಹಾಗೆ ಅದೇ ರೀತಿ ವ್ರತ ಮಾಡಬೇಕಂತ ನಿಯಮ ಇದೆ. ಅಂದರೆ ನಮ್ಮ ಸ್ವಾಮಿಗಳಲ್ಲಿ ಕೆಲವು ಪಾದರಕ್ಷೆ ಹಾಕ್ಕೊಂಡು ಈ ದೊಡ್ಡ ಪಾದವನ್ನು ಯಾತ್ರೆ ಮಾಡ್ತಾ ಇದ್ದಾರೆ. ಉರಿಯುವಂಥ ಪಾದಕ್ಕೆ ಸ್ವಲ್ಪ ನೀರು ತೆಗೆದು ಸಾಕು, ಸ್ವರ್ಗನೇ ಸಿಕ್ಕ ಹಾಗೆ. ನೀವು ನೋಡ್ತಾ ಇರ್ಬೋದು ಕೆಲವು ಸ್ವಾಮಿಗಳು ಪಾದರಕ್ಷೆ ಕೊಂಡು ಯಾತ್ರೆ ಮಾಡ್ತಿದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ನಾವೀಗ ಹತ್ತತ್ರ ಹಳದ ನದಿ ಅಂತ ಹೇಳ್ತಾರೆ, ಹಳದ ನದಿ ಹತ್ರ ಬರ್ತಾಯಿದ್ದೀವಿ, ಸಮೀಪ ಇದ್ದೀವಿ. ಅಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲೊಂದು ಕಲ್ಲು ತಗೊಂಡು ಮಹಿಷಿ ಸಂಹಾರ ಆದ ಜಾಗಕ್ಕೆ ಹಾಕ್ಬೇಕಂತ ನಮ್ಮ ಗುರುಸ್ವಾಮಿ ಹೇಳಿದರು. ನಂದು ಇದು ಮೊದಲನೇ ವರ್ಷದ ದೊಡ್ಡ ಪಾದಯಾತ್ರೆ. ಸ್ವಾಮಿಯೇ ಶರಣಮಯ್ಯಪ್ಪ. ಅಂತ ಪಂಪ ಮಕರ ಜ್ಯೋತಿ ಕಾಂತಿಮಲ ವಾಸ ಅಯ್ಯಪ್ಪ ಅಯ್ಯಪ್ಪ. ನಮ್ಮ ಗುರುಸ್ವಾಮಿಗಳು ಶೇಂಗಾ ತಗೊಂಡಾರೆ. ಎಷ್ಟು ಸ್ವಾಮಿ ಶೇಂಗಾ ಅದು? 20 ರೂಪಾಯಿ. ಎಷ್ಟು? 20 ನೋಡ್ರಿ ಎಷ್ಟು ಸುಳ್ಳು ಹೇಳ್ತಾರೆ ನಮ್ಮ ಸ್ವಾಮಿಗಳು. ಅಂದ್ರೆ 10 ರೂಪಾಯಿ ಕೊಟ್ಟು 20 ರೂಪಾಯಿ. 20 ರೂಪಾಯಿ ಎಷ್ಟೇ ಆಯ್ತು 20 ರೂಪಾಯಿಗೆ? ಹಾಂ ನಮಗೆ ಸ್ವಲ್ಪ ಕೊಟ್ಟಾರ. ಸಾಕು ಸಾಕು. ದಾರಿ ಮಧ್ಯೆ ನಮ್ಮ ಶ್ರೀಧರನಾಥ ಗುರುಸ್ವಾಮಿಗಳು 18 ವರ್ಷ ಸಿಕ್ಕರು. ಅವರ ಆಶೀರ್ವಾದ ಪಡ್ಕೊಂಡು ಮುಂದೆ ಸಾಗ್ತಾಯಿದ್ದೀವಿ. ಮುಂದೆ ಬರುವಂಥ ಜಾಗ ಕಾಳಿಕಟ್ಟೆ ಆಶ್ರಮ ಅಂತಿದ್ದೀವಿ.
ಸ್ನಾನ ಅಂತ ಆಯಿತು ಸ್ವಾಮಿ. ನಮ್ಮ ಗುರು ಸ್ವಾಮಿಗಳು ಇಲ್ಲಿ ಮಿಸ್ ಆಗ್ಬಿಟ್ರ. ಅವ್ರು ಹುಡುಕಿ ಸಾಕತ್ತು, ಅವ್ರು ಎಲ್ಲೇ ಗೊತ್ತಾಗಲಿಲ್ಲ. ಸುಮಾರು ಸ್ವಾಮಿಗಳು ಇರೋದ್ರಿಂದ ಎಲ್ಲ ಒಂದೇ ಥರನೇ ಬಟ್ಟೆ, ಹಾಗೆ ಗುರು ಸಿಗ್ತಾ ಇಲ್ಲ. ಅವರು ಮುಂದೆ ಎಲ್ಲರೂ ಸಿಗ್ಬೋದಂತ ಹೋಗ್ತಾ ಇದ್ದೀನಿ ನಾನು ಒಬ್ಬನೇ. ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲ ಬನ್ನಿ ಬನ್ನಿ. ಸುಮಾರು ದೂರ ನಡೆದ ಮೇಲೆ ನಮ್ಮ ಜೊತೆ ಬಂದ ಸ್ವಾಮಿಗಳು ಇಲ್ಲಿ ರೆಸ್ಟ್ ಮಾಡ್ತಾಯಿದ್ರು. ನಾವು ಅವ್ರ ಜೊತೆ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮುಂದೆ ಹೋಗೋಣ ಅಂತ ನೋಡ್ತಾ ಇದ್ವಿ. ಸ್ವಾಮಿಯೇ ಶರಣಮಯ್ಯಪ್ಪ. ಈಗ ಟೈಮಿಂಗ್ಸ್ ಏನಾದರೂ 2 ಗಂಟೆ ಆಗಿದೆ. ನಮ್ಮ ಗುರುಸ್ವಾಮಿಗಳಾಗಲೇ ತೂಗ್ಬಿಟ್ರೆ ಇಲ್ಲೇ. ಓ ಗಣಪತಿ. ಇಲ್ಲಿಂದ ಮತ್ತೆ ನಮ್ಮ ಸ್ವಾಮಿಗಳು ಮಿಸ್ ಆದರು. ನಾವು ಇಲ್ಲಿಂದ ನಾವೊಬ್ಬರೇ ಪಂಪ್ವರೆಗೂ ಹೋಗ್ತೋಬೇಕು. ಈಗ ಪಂಪದಲ್ಲಿ ಮತ್ತೆ ಸ್ನಾನ ಮಾಡ್ಕೊಂಡು ಮತ್ತೆ ನಮ್ಮ ಸಿಕ್ಕರ ಗುರುಗಳಲ್ಲಿ ನಾವು ಜೊತೆ ಮತ್ತೀಗ ಷಣ್ಪಾದ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಷಣ್ಪಾದ ಇಲ್ಲಿಂದ 18 ಅಂತಾರೆ, ಕೆಲವರು 15 ಅಂತಾರೆ. ಈಗ ಹೊರಡ್ತಾ ಇದ್ದೀವಿ. ಒಂದು 7 ಗಂಟೆ. ಈಗ ನಾವು ದೊಡ್ಡ ಪಾದ ಮುಗಿಸಿದ್ದು 13 ತಾಸಿಗೆ ಮುಗಿಸಿವಿ. ನಾವು ಮುಗಿಸಿರೋಂಥದ್ದು. ನಮ್ಮ ಗುರುಗಳು 1 ತಾಸು ಕಮ್ಮಿ ಮಾಡ್ಯಾರೆ. ಷಣ್ಪಾದ ಅರ್ಧ ಮುಗಿಸಿ ಅಲ್ಲೇ ಮಲ್ಕೊಂಡಿದ್ದೀವಿ. ಬೆಳಗ್ಗೆ ಈಗ ನಾವು ಶಬರಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನ ಹತ್ರನೇ ಇದ್ದೀವಿ. ಈಗ ಕ್ಯೂನಲ್ಲಿದ್ದೀವಿ. ದರ್ಶನ ಮಾಡಿಕೊಂಡು ನಮ್ಮ ತುಪ್ಪಕಾಯಿ ತಿಂದು ಹೊಡೆದು ನಮ್ಮ ಸ್ವಾಮಿಗಳನ್ನು ಹಳೆ ಸ್ವಾಮಿಗಳು ಎಲ್ಲಾದರೆ ಅವ್ರು ಹುಡುಕ್ಬೇಕು. ಈಗ ಸ್ವಾಮಿಯೇ ಶರಣಮಯ್ಯಪ್ಪ ಅವರು ಷಣ್ಪಾದಕ್ಕೆ ಹೋಗಿದ್ರು. ಅವ್ರು ಇಲ್ಲಿ ಸಿಕ್ಕರೆ ಅವ್ರ ಜೊತೆಗೆ ನಾವು ಹೊರಡ್ತಾ ಇದ್ದೀವಿ.
ದೇವಸ್ಥಾನದ ಆವರಣ ಈ ಥರ ಇದೆ ಸ್ವಾಮಿ. ಈಗ ನಾವು ತೋರಿಸ್ತಾ ಇರೋಂಥದ್ದು ಜ್ಯೋತಿ ಕಾಣುವಂಥದ್ದು. ಪ್ರತಿ ವರ್ಷ ಜ್ಯೋತಿ ಎಲ್ಲಿ ಕಾಣುತ್ತಲ್ಲ ಆ ಭಾಗ. ಸಂಜೆ ನಾವು ಜ್ಯೋತಿ ನೋಡ್ಕೊಂಡು ಇಳಿತಾ ಇದ್ದೀವಿ ಕೆಳಗೆ. ಜ್ಯೋತಿ ಕಾಣೋಂಥದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಎಲ್ಲ ಸಂಘಗಳಿಗೂ ಗೊತ್ತು ಯಾವ ರೀತಿ ಜ್ಯೋತಿ ದಿನ ರಶ್ ಇರುತ್ತೆ ಅಂತ ಹೇಳಿ. ನಾವು ಅಲ್ಲಿಂದ ಮತ್ತೆ ಹೊರಟೀಗ ಲಾಸ್ಟ್ನೇ ಹಂತ ಇದು. ಮತ್ತೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ನಮ್ಮ ಕರ್ನಾಟಕ ಕಡೆಗೆ ನಾವು ತಿರುಗ್ತಾ ಇದ್ದೀವಿ. ಈಗ ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ.